ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆನೆ ಬಲ ಬಂದಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೊಸ ಸಂಕಷ್ಟ ಎದುರಾಗಿದೆ. ಗುತ್ತಿಗೆದಾರರ ಸಂಘ ಸಿಡಿಸಿದಂತಹ ಆ ಬಾಂಬ್ಗೆ ಸಿಎಂ ಸಿದ್ದು ಅಂಡ್ ಟೀಮ್ ಫುಲ್ ಶಾಕ್ ಆಗಿ ಹೋಗಿದ್ದಾರೆ. ಅದು ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 8 ಜನ ಮಂತ್ರಿಗಳಲ್ಲಿ ನಡುಕ ತರಿಸಿದೆ. ಇಷ್ಟಕ್ಕೂ ಗುತ್ತಿಗೆದಾರರು ಸಿಡಿಸಿರುವಂತಹ ಆ ಸ್ಫೋಟಕ ಬಾಂಬ್ ಆದ್ರೂ ಯಾವುದು ಏನು ಅಂತೀರಾ? ಅದೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿ ಕುಸ್ತಿ ಒಳಗೊಳಗೆ ಮತ್ತೆ ಕಾವೇರಿದೆ. ಇದ್ರ ಬೆನ್ನಲ್ಲೇ ಸಿದ್ದು ಸಂಪುಟದ 8 ಮಂತ್ರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಈ ಆರೋಪ ಮಾಡಿರೋದು ಪ್ರತಿಪಕ್ಷಗಳಲ್ಲ, ಬದಲಾಗಿ ಗುತ್ತಿಗೆದಾರರ ಸಂಘ. ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಮತ್ತೆ ಸಮರವನ್ನ ಸಾರಿದ್ದಾರೆ. ಬರೋಬ್ಬರಿ 8 ಜನ ಮಂತ್ರಿಗಳ ಮೇಲೆ ಕಮಿಷನ್ ಆರೋಪ ಮಾಡಿದ್ದಾರೆ. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೇ ಹೆಚ್ಚಾಗಿದ್ದಾರೆ. ಹಾಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂತ ಅಲ್ಲ, ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೂ ಕೂಡ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಗುತ್ತಿಗೆದಾರರು ಮಾಡಿರುವಂತಹ ಕಮಿಷನ್ ಆರೋಪದಲ್ಲಿ ಲಿಸ್ಟ್ ನಲ್ಲಿರುವಂತಹ ಆ 8 ಜನ ಸಚಿವರು ಯಾರ್ಯಾರು ಅನ್ನುವಂಥದ್ದನ್ನ ನೋಡೋದಾದ್ರೆ, ಡಿಕೆ ಶಿವಕುಮಾರ್, ಆರ್.ಬಿ. ತಿಮ್ಮಾಪುರ, ಚಲುವರಾಯಸ್ವಾಮಿ, ಜಮೀರ್ ಅಹಮದ್ ಖಾನ್, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್ ಹಾಗೆ ಎಚ್.ಸಿ. ಮಹಾದೇವಪ್ಪ ಅವರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟಕ್ಕೂ ಗುತ್ತಿಗೆದಾರರು ಮಾಡಿರುವಂತಹ ಆ ಗಂಭೀರ ಆರೋಪವಾದ್ರೂ ಏನು, ಅದರಲ್ಲಿ ಅಂತದ್ದೇನಿದೆ ಅಂತ ನೋಡೋದಾದ್ರೆ, ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಗುತ್ತಿಗೆದಾರರ ಮಾತಿಗೆ ತಪ್ಪಿದೆ. ಇದುವರೆಗೂ 36,000 ಕೋಟಿ ಬಾಕಿ ಬಿಲ್ ಅನ್ನ ಕ್ಲಿಯರ್ ಮಾಡಿಲ್ಲ. ಬಾಕಿ ಬಿಲ್ ಪಾವತಿ ಮಾಡೋದಕ್ಕೆ ಕಮಿಷನ್ ಕೇಳಲಾಗ್ತಾ ಇದೆ. ನಾವು ಮಾಡಿರುವಂತಹ ಕಾಮಗಾರಿಯ ಬಾಕಿ ಬಿಲ್ ಪೇ ಮಾಡೋದಕ್ಕೆ ಕೋಟಿ ಕಮಿಷನ್ ಅನ್ನ ಕೇಳಲಾಗ್ತಾ ಇದೆ. ಇದ್ರ ಬಗ್ಗೆ 8 ಇಲಾಖೆಗಳ ಸಚಿವರ ದಾಖಲಾತಿಗಳು ನಮ್ಮ ಬಳಿ ಇದೆ. ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಗುತ್ತಿಗೆದಾರರು ನಿರ್ಧಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲಾ ದಾಖಲಾತಿಗಳೊಟ್ಟಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರಿಗೆ ದೂರನ್ನ ನೀಡೋದಕ್ಕೆ ಗುತ್ತಿಗೆದಾರರು ನಿರ್ಧಾರ ಮಾಡಿದ್ದಾರೆ. ಇದು ಘಟಾನುಘಟಿ ಮಂತ್ರಿಗಳಿಗೆ ಹೊಸ ಸಂಕಷ್ಟ ಎದುರಾಗುವಂತೆ ಮಾಡಿದೆ. ಹಾಗಾದ್ರೆ ಸಚಿವರು ಯಾವ ಕಾಮಗಾರಿಗೆ ಕಮಿಷನ್ ಅನ್ನ ಕೇಳಿದ್ರು? ಒಂದ್ ವೇಳೆ ಕೇಳಿದ್ರೆ ಆ ದಾಖಲಾತಿಗಳನ್ನ ಬಿಡುಗಡೆಗೊಳಿಸೋದಕ್ಕೆ ಅವರು ಮೀನಾಮೇಷ ಮಾಡ್ತಾ ಇರೋದಾದ್ರೂ ಯಾಕೆ? ಅಥವಾ ಅವರ ಬಳಿ ಸೂಕ್ತ ದಾಖಲೆಗಳು ಇಲ್ವಾ? ಸುಖ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರಾ? ಅಥವಾ ಆ ದಾಖಲೆಯನ್ನ ಬಿಡುಗಡೆಗೊಳಿಸಿದಂತೆ ಅವರಿಗೆ ಯಾರಿಂದಾದ್ರೂ ಒತ್ತಡ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆ ಆಗುವಂತಹ ಸಾಧ್ಯತೆಗಳನ್ನ ಹೆಚ್ಚು ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರು ಇದನ್ನ ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.